ಗ್ಯಾಸ್ ಟ್ರಬಲ್ಗೆ ಕೇಂದ್ರದತ್ತ ಬೊಟ್ಟು ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು ಎಲ್ಲಾ ಸಮಯದಲ್ಲೂ ರಾಜಕೀಯ ಮಾಡೋದು ಬಿಡಿ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಕಾಂಗ್ರೆಸ್ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಾರತಿ ಶೆಟ್ಟಿ. ನಾನು ಗ್ಯಾಸ್ ಬುಕ್ ಮಾಡಿದೆ, 2 ದಿನದಲ್ಲಿ ಬಂತು. ಶನಿವಾರ ಬುಕ್ ಮಾಡಿದ್ದೆ, ಸೋಮವಾರ ಗ್ಯಾಸ್ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳ ರೀತಿ ಸುಖಾಸುಮ್ಮನೆ ಆರೋಪ ಮಾಡೋದು ಬೇಡ. ನರೇಂದ್ರ ಮೋದಿ ಅವರ ಪುಣ್ಯದಿಂದ ನಮಗೆ ಗ್ಯಾಸ್ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ನೀತಿಯ ವೈಫಲ್ಯದಿಂದ ಅಂತ ಹೇಳಿದರು. ರಾಜಕೀಯ ಮಾಡಬೇಕು ಸಭಾಪತಿಗಳೇ, ಎಲ್ಲ ಸಮಯದಲ್ಲಿ ಅಲ್ಲ. ಇವತ್ತು ಒಂದು ಕಾಲ ಇತ್ತು ನಮಗೆ ಗ್ಯಾಸೇ ಸಿಗ್ತಿರ್ಲಿಲ್ಲ. ಎಂಪಿಗಳ ಕೋಟಾದಿಂದ ಬರಬೇಕು, ಆಮೇಲೆ ದುಡ್ಡು ಕೊಡಬೇಕು, ಅದಕ್ಕೆ ಯಾರ್ದಾರ್ದ ಇನ್ಫ್ಲುಯೆನ್ಸ್ ಬೇಕು, ಲಂಚ ಕೊಡಬೇಕು, ಗ್ಯಾಸೇ ಸಿಗ್ತಿರ್ಲಿಲ್ಲ. ಎರಡು ತಿಂಗಳು ನಾವು ಗ್ಯಾಸ್ ಬುಕ್ ಮಾಡಿ ನಾನೇ ಸ್ವತಃ ಕಾಯ್ತಾ ಇದ್ದೆ. ಆನಂತರ ಅಟಲ್ಜಿ ಬಂದ ನಂತರ ರಸ್ತೆಯಲ್ಲಿ ನಾವು ಮಾರಿದ್ದೇವೆ ಗ್ಯಾಸನ್ನು. ಇಷ್ಟು ಮಾತ್ರ ಅಲ್ಲದೆ ಇವತ್ತು ಕೇಂದ್ರ ಸರ್ಕಾರದಿಂದ ಇಡೀ ನಮ್ಮ ದೇಶದಲ್ಲಿರುವಂಥ ಗ್ಯಾಸ್ ಕನೆಕ್ಷನ್ನು 33 ಕೋಟಿಗಳಷ್ಟು ಅಕ್ಟೋಬರ್ 25ರವರೆಗೆ. 14 ಕೋಟಿಯನ್ನು ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಲ್ಲಿ ಕೊಟ್ಟಿದೆ. ಭಯ ಇರ್ಬೋದು, ಯುದ್ಧ ಈ ರೀತಿ ಮುಂದುವರೆದೆ, ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ. ಶನಿವಾರ ಬುಕ್ ಮಾಡಿದ್ದೇನೆ ಸಭಾಪತಿಗಳ ಗ್ಯಾಸ್, ಸೋಮವಾರ ನನಗೆ ಸಿಕ್ಕಿದೆ. ಇನ್ನೊಂದು ಗ್ಯಾಸ್ ಬುಕ್ ಮಾಡಲಿಕ್ಕೆ ಮಾತ್ರ ಅವರು ಫೋನ್ ಮಾಡಿ ಹೇಳಿದರು 10 ದಿನ ಕಾಯ್ಬೇಕಂತ. ಇನ್ನೊಂದು ಮನೆಯಲ್ಲಿ, ನಮ್ಮ ಕೆಳಗಿನ ಮನೆಯಲ್ಲಿ ಬುಕ್ ಮಾಡಲಿಕ್ಕೆ ಹೋಗುವಾಗ ಒಮ್ಮೆ ಬುಕ್ ಮಾಡಿದ ನಂತರ 10 ದಿನ ಆದ ಮೇಲೆ ಇನ್ನೊಂದು ಬುಕ್ ಮಾಡ್ಬೋದು. ಗ್ಯಾಸ್ ಸ್ಟಾಕ್ ಇದೆ. ತಮ್ಮದು ಸಹ ಪೇಪರ್ ಹೇಳಿಕೆಯನ್ನು ನನ್ನ ಮಂತ್ರಿಗಳದ್ದು ನೋಡಿದೆ, ಗ್ಯಾಸ್ಗೆ ಅಭಾವ ಇಲ್ಲ, ಗ್ಯಾಸ್ ಸಿಗುತ್ತೆ ಅಂತ ಹೇಳಿದರು. ಹರ್ಮುಜ್ ಜಲಸಂಧಿಯನ್ನು ಬಳಸುವಂತಿಲ್ಲ ಅಂತ, ಯಾರು ಬಳಸುವಂತಿಲ್ಲ ಭಾರತ ಬಿಟ್ಟು. ಇದನ್ನು ಕಾಂಗ್ರೆಸ್ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಾರತಿ ಶೆಟ್ಟಿ. ನಾನು ಗ್ಯಾಸ್ ಬುಕ್ ಮಾಡಿದೆ, 2 ದಿನದಲ್ಲಿ ಬಂತು. ಶನಿವಾರ ಬುಕ್ ಮಾಡಿದ್ದೆ, ಸೋಮವಾರ ಗ್ಯಾಸ್ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳ ರೀತಿ ಸುಖಾಸುಮ್ಮನೆ ಆರೋಪ ಮಾಡೋದು ಬೇಡ. ನರೇಂದ್ರ ಮೋದಿ ಅವರ ಪುಣ್ಯದಿಂದ ನಮಗೆ ಗ್ಯಾಸ್ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ನೀತಿಯ ವೈಫಲ್ಯದಿಂದ ಅಂತ ಹೇಳಿದರು. ರಾಜಕೀಯ ಮಾಡಬೇಕು ಸಭಾಪತಿಗಳೇ, ಎಲ್ಲ ಸಮಯದಲ್ಲಿ ಅಲ್ಲ. ಇವತ್ತು ಒಂದು ಕಾಲ ಇತ್ತು ನಮಗೆ ಗ್ಯಾಸೇ ಸಿಗ್ತಿರ್ಲಿಲ್ಲ. ಎಂಪಿಗಳ ಕೋಟಾದಿಂದ ಬರಬೇಕು, ಆಮೇಲೆ ದುಡ್ಡು ಕೊಡಬೇಕು, ಅದಕ್ಕೆ ಯಾರ್ದಾರ್ದ ಇನ್ಫ್ಲುಯೆನ್ಸ್ ಬೇಕು, ಲಂಚ ಕೊಡಬೇಕು, ಗ್ಯಾಸೇ ಸಿಗ್ತಿರ್ಲಿಲ್ಲ. ಎರಡು ತಿಂಗಳು ನಾವು ಗ್ಯಾಸ್ ಬುಕ್ ಮಾಡಿ ನಾನೇ ಸ್ವತಃ ಕಾಯ್ತಾ ಇದ್ದೆ. ಆನಂತರ ಅಟಲ್ಜಿ ಬಂದ ನಂತರ ರಸ್ತೆಯಲ್ಲಿ ನಾವು ಮಾರಿದ್ದೇವೆ ಗ್ಯಾಸನ್ನು. ಇಷ್ಟು ಮಾತ್ರ ಅಲ್ಲದೆ ಇವತ್ತು ಕೇಂದ್ರ ಸರ್ಕಾರದಿಂದ ಇಡೀ ನಮ್ಮ ದೇಶದಲ್ಲಿರುವಂಥ ಗ್ಯಾಸ್ ಕನೆಕ್ಷನ್ನು 33 ಕೋಟಿಗಳಷ್ಟು ಅಕ್ಟೋಬರ್ 25ರವರೆಗೆ. 14 ಕೋಟಿಯನ್ನು ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಲ್ಲಿ ಕೊಟ್ಟಿದೆ. ಭಯ ಇರ್ಬೋದು, ಯುದ್ಧ ಈ ರೀತಿ ಮುಂದುವರೆದೆ, ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ. ಶನಿವಾರ ಬುಕ್ ಮಾಡಿದ್ದೇನೆ ಸಭಾಪತಿಗಳ ಗ್ಯಾಸ್, ಸೋಮವಾರ ನನಗೆ ಸಿಕ್ಕಿದೆ. ಇನ್ನೊಂದು ಗ್ಯಾಸ್ ಬುಕ್ ಮಾಡಲಿಕ್ಕೆ ಮಾತ್ರ ಅವರು ಫೋನ್ ಮಾಡಿ ಹೇಳಿದರು 10 ದಿನ ಕಾಯ್ಬೇಕಂತ. ಇನ್ನೊಂದು ಮನೆಯಲ್ಲಿ, ನಮ್ಮ ಕೆಳಗಿನ ಮನೆಯಲ್ಲಿ ಬುಕ್ ಮಾಡಲಿಕ್ಕೆ ಹೋಗುವಾಗ ಒಮ್ಮೆ ಬುಕ್ ಮಾಡಿದ ನಂತರ 10 ದಿನ ಆದ ಮೇಲೆ ಇನ್ನೊಂದು ಬುಕ್ ಮಾಡ್ಬೋದು. ಗ್ಯಾಸ್ ಸ್ಟಾಕ್ ಇದೆ. ತಮ್ಮದು ಸಹ ಪೇಪರ್ ಹೇಳಿಕೆಯನ್ನು ನನ್ನ ಮಂತ್ರಿಗಳದ್ದು ನೋಡಿದೆ, ಗ್ಯಾಸ್ಗೆ ಅಭಾವ ಇಲ್ಲ, ಗ್ಯಾಸ್ ಸಿಗುತ್ತೆ ಅಂತ ಹೇಳಿದರು. ಹರ್ಮುಜ್ ಜಲಸಂಧಿಯನ್ನು ಬಳಸುವಂತಿಲ್ಲ ಅಂತ, ಯಾರು ಬಳಸುವಂತಿಲ್ಲ ಭಾರತ ಬಿಟ್ಟು. ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.